ದೇವು 100 ವರ್ಷ ಆಯ್ಸು ನಿನಗೆ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೇಳಿ ಹೋಗೋಕ್ಕಂತ ಬಂದೆ. ಹೊರಡ್ತಿದ್ದೀನಿ ಈ ಊರಿಂದ. ಸಾಯಕ್ಕೆ ಮುನ್ನ ಪುನಃ ಎದುರು ಬದ್ರ ಆದರೆ ಮಾತಾಡೋಣ. ನಿನ್ನ ಋಣ ತುಂಬ ಇದೆ ನನ್ನ ಮೇಲೆ. ಸಾಧ್ಯವಾದರೆ ಬದುಕಿದ್ರೆ ಎಂದಾದರೂ ತೀರಿಸ್ತೀನಿ. ದೇವು ದೇವು ಅಣ್ಣ, ನಿಂಗೆ ನನ್ನ ನೆನಪಿದ್ಯಾ? ಸುನೀತಾ, ದೇವು ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಏನು ಕೆಲಸ? ನಮ್ಮ ಸುಂದ್ರಿನ ನೀನೇ ಕಾಪಾಡಬೇಕು. ಸುಂದ್ರಿನ? ಅವಳಿಗೇನಾಗಿದೆ? ನಮ್ಮ ಸುಂದ್ರಿ ಅಲ್ಪಾಯುಷಿ ಅಂತ ಅವಳ ಜಾತಕ ನೋಡಿದವ್ರೊಬ್ರು ಹೇಳ್ಬಿಟ್ಟಿದ್ದಾರೆ. ನಾವು ನಂಬಿರಲಿಲ್ಲ. ಆದರೆ ಚೌಡೇಶ್ವರಿಗೆ ಪ್ರಶ್ನೆ ಹಾಕಿದಾಗ ಅಲ್ಲಿ ನಮ್ಮ ಸುಂದ್ರಿಗೆ 21ನೇ ವರ್ಷಕ್ಕೆ ಸಾವು ಖಚಿತ ಅಂತ ಬಂತು. ಬರೋ ಉತ್ಸವದ ದಿವಸ ನಮ್ಮ ಸುಂದರಿ ಹುಟ್ಟಿದ ದಿನ. ಆದರೆ ಚೌಡಿ ಉತ್ತರದ ಪ್ರಕಾರ ಆವತ್ತೇ ಅವಳು ಸಾವು ಖಚಿತ. ಹೆತ್ತು ಹೊತ್ತು ಮುದ್ದಾಗಿ ಬೆಳೆಸಿದ ಕಂದಮ್ಮ ಈಗ ವಯಸ್ಸಿಗೆ ಬಂದಿದ್ದಾಳೆ. ಮದುವೆ ಮಾಡಿ ಕಳಿಸ್ಬೇಕಾದ ಮಗಳನ್ನ ಕಣ್ಣು ಮುಂದೆ ಸಾಯ್ತಾಳೆ ಅಂದರೆ ಹೇಗೆ ತಡ್ಕೊಳ್ಳಿ ನಾನು? ನೀನು ಹಿಮಾಲಯದಲ್ಲಿ ವರ್ಷಾನುಗಟ್ಟಲೆ ಋಷಿಗಳು ಸಾಧಕ ಮಹಾಪುರುಷರ ಜೊತೆ ಜಪ ತಪ ಹೋಮ ಹವನ ಮಾಡಿ ದೇವ್ರನ್ನ ಒಲಿಸ್ಕೊಳ್ಳೋದಕ್ಕೆ ಹೋದೋದು. ಕಠಿಣವಾದ ಸಾಧನೆಗಳನ್ನ ಮಾಡಿರ್ತೀಯ. ನಿನಗೆ ಒಂದಲ್ಲ ಒಂದು ದಾರಿ ಗೊತ್ತಿರತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ದಯವಿಟ್ಟು ಏನಾದರೂ ದಾರಿ ತೋರಿಸು. ನೋಡು, ನಿನ್ನ ಕಾರ್ಯಗಳನ್ನ ನೀನು ಮಾಡಿ ಮುಗಿಸೋವರೆಗೂ ಶ್ರೀಚಕ್ರ ವಶಪಡಿಸ್ಕೊಳ್ಳೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹೇಳು, ಸುಂದ್ರಿನ ನಿಷ್ಕ್ರಿಯಗೊಳಿಸೋದಕ್ಕೆ ಇಲ್ಲಿವರೆಗೂ ಇನ್ನೇನು ಮಾಡಿದ್ಯಾ? ನೋಡ್ತಾ ಇರು ಆ ಸುಂದ್ರಿನ ಹೇಗೆ ನಿಷ್ಕ್ರಿಯಗೊಳಿಸ್ತೀನಂತ. ಯಾಕೆ ಬಂದೆ ನಾನು ಇಲ್ಲಿಗೆ? ದೇವು, ಯಾವತ್ತಾದರೂ ಬಂದು ನನ್ನ ಋಣ ತೀರಿಸ್ತೀನಿ ಅಂದೆ. ಈಗ ನಾನೇ ಕೇಳ್ತಾ ಇದ್ದೀನಿ. ಹೇಗಾದರೂ ಮಾಡಿ ನನ್ನ ಮಗಳನ್ನ ಬದುಕಿಸ್ಕೊಡು. ನೀನು ಋಣ ತೀರಿಸ್ದೆ ಅಂತ ಅನ್ಕೋತೀನಿ. ನನ್ನ ಮಗಳನ್ನ ಉಳಿಸ್ತೀನಿ ಅಂತ ನನಗೆ ಮಾತು ಕೊಡು. ನೀನು ಮನೆ ಬಿಟ್ಟು ಹೋದ್ಮೇಲೆ ಚಿಕ್ಕಪ್ಪ ಚಿಕ್ಕಮ್ಮನ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ಸುಮಾರು 5-6 ವರ್ಷ ನಾನೇ ಹೋಗಿ ಮನೆ ಕೆಲಸ, ಅಡುಗೆ ಕೆಲಸ, ಅವ್ರ ಉಪಚಾರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ದೆ. ಕೊನೆಗಾಲದಲ್ಲಿ ನಾನೇ ಹೋಗಿ 1 ತಿಂಗಳು ಅವ್ರ ಸೇವೆ ಮಾಡಿದೆ. ತುಂಬ ಸೋತೋಗಿದ್ರು. ಕಡೆಗಾಲದಲ್ಲಿ ನಿನ್ನನ್ನು ತುಂಬ ನೆನೆಸ್ಕೋತಾ ಇದ್ರು.
ಪೂರ್ತಿ ಹೆಸರು ತ್ರಿಪುರ ಸುಂದರಿ, ವಯಸ್ಸು 20. ಅವಳೇ ನನ್ನ ಸಾಧನೆಗೆ ತೊಡಕಾಗಿ ನನ್ನ ಕಾರ್ಯ ಸಿದ್ಧಿ ಆಗುವವರೆಗೂ ಅವಳನ್ನ ದಿಗ್ಬಂಧನದಲ್ಲಿಡಬೇಕು, ಇಲ್ಲದೇ ಇದ್ರೆ ಅವಳು ನಿಷ್ಕ್ರಿಯಳಾಗಬೇಕು.